ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶಿರ್ ಗೋಜ್ರಿ ಅವನ ಉಗ್ರದ ಹೆಸರು ನೋಡಿ ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhDಯೋ ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು ಪಾಪ. ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರ್ಬೋದೇನೋ, ಪಾಪ್ಕಾರ್ನ್ ಇರ್ಬೋದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ. ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೆ. ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶಿರ್ ಗೋಜ್ರಿ ಅವನ ಉಗ್ರದ ಹೆಸರು ನೋಡಿ ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhDಯೋ ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು ಪಾಪ. ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರ್ಬೋದೇನೋ, ಪಾಪ್ಕಾರ್ನ್ ಇರ್ಬೋದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ. ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೆ. ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶಿರ್ ಗೋಜ್ರಿ ಅವನ ಉಗ್ರದ ಹೆಸರು ನೋಡಿ ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhDಯೋ ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು ಪಾಪ. ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರ್ಬೋದೇನೋ, ಪಾಪ್ಕಾರ್ನ್ ಇರ್ಬೋದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ. ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೆ.
ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶಿರ್ ಗೋಜ್ರಿ ಅವನು ಹುಟ್ಟದ ಹೆಸರು ನೋಡಿ ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhDಯೋ ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು ಪಾಪ. ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರಬಹುದೇನೋ, ಪಾಪ್ಕಾರ್ನ್ ಇರಬಹುದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ. ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೆ. ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶಿರ್ ಗೋಜ್ರಿ ಅವನು ಹುಟ್ಟದ ಹೆಸರು ನೋಡಿ ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhDಯೋ ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ. ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶಿರ್ ಗೋಜ್ರಿ ಅವನು ಹುಟ್ಟದ ಹೆಸರು ನೋಡಿ ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhDಯೋ ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು ಪಾಪ. ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರಬಹುದೇನೋ, ಪಾಪ್ಕಾರ್ನ್ ಇರಬಹುದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ. ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೆ. ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶಿರ್ ಗೋಜ್ರಿ ಅವನು ಹುಟ್ಟದ ಹೆಸರು ನೋಡಿ ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ.
ಯಾವುದೋ PhD ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು, ಪಾಪ ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು, ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರ್ಬಹುದೇನೋ, ಪಾಪ್ಕಾರ್ನ್ ಇರ್ಬಹುದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ, ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೇ. ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶೀರ್ ಗೋಜ್ರಿ ಅವನು ಹೆಸರು ನೋಡಿ, ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ, ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhD ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು, ಪಾಪ ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು, ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರ್ಬಹುದೇನೋ, ಪಾಪ್ಕಾರ್ನ್ ಇರ್ಬಹುದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ, ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೇ. ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶೀರ್ ಗೋಜ್ರಿ ಅವನು ಹೆಸರು ನೋಡಿ, ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ, ಆತನ ಮನೆಯೂ ಕೂಡ ಈಗ ಉಡೀಸ್ ಆಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ. ಯಾವುದೋ PhD ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಇದು ಭಾರತೀಯ ಸೇನೆ ಪವರ್ ಏನು ಅಂತ ತೋರಿಸ್ಕೊಟ್ಟಿದ್ ನೋಡಿ. ಆ AK-47 ಗನ್ ಇಟ್ಕೊಳ್ಳೋದು, ಪಾಪ ಅವರೆಲ್ಲ ಪ್ರವಾಸಿಗರು, ಅವ್ರ ಕೈಲಿ ಏನೂ ಇಲ್ಲ. ಎದುರುಗಡೆ ಆ ಮುಂದ್ಗಡೆ ಅವನು ಗುಂಡು ಹೊಡೆಯೋಕ್ ಬರ್ತಾನಲ್ಲ, ಆತನ ಎದುರುಗಡೆ ಆತನು ಕೂಡ ಶಸ್ತ್ರಸಜ್ಜಿತನಾಗಿದ್ದ ವ್ಯಕ್ತಿ ಮೇಲೆ ದಾಳಿ ಮಾಡೋದಿದ್ರೆ ಅದು ಗಂಡಸ್ತಾನ ಅಂತ ಹೇಳ್ಬಹುದು. ಆದ್ರೆ ಪಾಪ ಹೆಂಗಸರು ಮಕ್ಕಳು, ಪಾಪ ಅವ್ರ ಕೈಲಿ ಏನೂ ಇಲ್ಲ. ಏನೋ ಒಂದು ಐಸ್ ಕ್ರೀಮ್ ಇರ್ಬಹುದೇನೋ, ಪಾಪ್ಕಾರ್ನ್ ಇರ್ಬಹುದೇನೋ, ಅಂತವ್ರನ್ನ ಹೋಗಿ ಉಡೀಸ್ ಮಾಡಿದ್ರಲ್ಲ, ನಿಮ್ಮ ಮಾನ ಮರ್ಯಾದೆ ಇದ್ದ ಉಗ್ರೇ. ಇನ್ನು ಅದೃಷ್ಟವಂತ ಪ್ರಭಾಕರ್ ಅವರು ಮತ್ತೆ ರಿಪಬ್ಲಿಕನ್ ಜೊತೆಗೆ ಉಗ್ರರ ಮನೆಯನ್ನ ಹುಡುಕಿ ಉಡೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆ ಧ್ವಂಸ ಆಗಿದೆ. ಜಮೀಲ್ ಅಹಮದ್ ಶೀರ್ ಗೋಜ್ರಿ ಅವನು ಹೆಸರು ನೋಡಿ, ಅವನು ಚಂದಕ್ಕೆ. ಆತನ ಮನೆ ಈಗ ನಾಮಾವಶೇಷ ಆಗಿದೆ. 2016ರಿಂದ ಸಕ್ರಿಯನಾಗಿದ್ದಾನಂತೆ ಈ ನರರೂಪಿ ರಾಕ್ಷಸ. ಜಮೀಲ್ ಆತನ ಹೆಸರು. ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿಗಿರುವಂತಹ ಉಗ್ರ ಈತ. ಮತ್ತೊಬ್ಬ ಉಗ್ರ ಅದ್ನಾನ್ ಸಫಿ,
ಆತನ ಮನೆಯೂ ಕೂಡ ಈಗ ಉಡೀಸಾಗಿದೆ. ಉಗ್ರ ಸಂಘಟನೆಗಳಲ್ಲಿ ಕಳೆದ 1 ವರ್ಷದಿಂದ ಸಕ್ರಿಯನಾಗಿದ್ದ ಯಾವುದೋ PhDಯೋ ಆತರ ಪಡ್ಕೊಳ್ತಾರ ನೋಡಿ. ಅದೇ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯ ಇದು ಭಾರತೀಯ ಸೇನೆ.